ಹಾಯ್ ಎವ್ರಿವನ್, ಡೇ 1 ಮಿನಿ ವ್ಲಾಗ್ಗೆ ಸ್ವಾಗತ. ನಾನಿಲ್ಲಿ ಬೆಳಿಗ್ಗೆ 8 ಗಂಟೆಗೆ ಎದ್ದು ಕಸನ ಗುಡಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದ್ಬಿಟ್ಟೆ. ಕಸನ ಗುಡಿಸಿ ರಾತ್ರಿ ಊಟ ಮಾಡಿರೋ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಆಚೆ ಕಡೆ ಇರೋ ಹೊಸಲ ಹತ್ರ ಬಿಳಿ ಬಿಳಿ ರಂಗೋಲಿ ಹಾಕೋಣ ಅಂತ ಹೇಳಿ ಹೊರಗಡೆ ರಂಗೋಲಿನ ಬಿಡ್ತಾ ಇದ್ದೀನಿ. ನನಗೆ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕೋದಕ್ಕೆ ಬರಲ್ಲ, ಆದರೂ ಸ್ವಲ್ಪ ಟ್ರೈ ಮಾಡಿಕೊಂಡು ತಕ್ಕ ಮಟ್ಟಿಗೆ ಬಿಡಿಸ್ತಾ ಇದ್ದೀನಿ. ರಂಗೋಲಿ ಎಲ್ಲ ಹಾಕಿ ನನಗೆ ಇಲ್ಲಿ 1 ಗ್ಲಾಸ್ ಟೀ ಕುಡಿಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ 1 ಗ್ಲಾಸ್ ಟೀನ ಮಾಡಿಕೊಂಡು ಯೋಚನೆ ಮಾಡ್ತಾ ಇದ್ದೀನಿ ಏನು ಟಿಫನ್ ಮಾಡೋಣ ಅಂತ ಹೇಳಿ. ನನಗೆ ಐಡಿಯಾ ಬಂದಿದ್ದು ಅಂದರೆ 2 ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ. ಈ ಮನೇಲಿ ಇರೋ ಇಬ್ಬರಿಗೆ ಚಪಾತಿ ಅಂತ ಹೇಳಿದರೆ ನಾವು ಜಾಸ್ತಿ ಚಪಾತಿ ತಿನ್ನಲ್ಲ, ಅದಕ್ಕೋಸ್ಕರ 2 ಚಪಾತಿ ಮಾಡ್ಕೊತಾ ಇದ್ದೀನಿ ನಾನು ನನ್ನ ಮಗ ಸೇರಿಕೊಂಡು. ಚಪಾತಿಗೆ ಪಲ್ಯ ಜಾಸ್ತಿನೇ ಕ್ವಾಂಟಿಟಿ ಮಾಡಿದ್ದೀನಿ, ಯಾಕಂದರೆ ಮಧ್ಯಾಹ್ನಕ್ಕೆ ಸಾಂಬಾರ್ಗೂ ಆಗುತ್ತೆ ಅಂತ ಹೇಳಿ ಅವರೆಕಾಳು ಪಲ್ಯ ಮಾಡಿಬಿಟ್ಟು ಚಪಾತಿನ ಮಾಡ್ತಾ ಇದ್ದೀನಿ. ಜಸ್ಟ್ 2 ಚಪಾತಿನ ರೆಡಿ ಮಾಡಿಕೊಂಡು ಆಯಿಲ್ಲೆಸ್ ಚಪಾತಿ ರೆಡಿ ಮಾಡ್ಕೊಂಡ್ವಿ. ಪಲ್ಯ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಅವರೆಕಾಳು ಪಲ್ಯ ರೆಡಿ ಆಗಿತ್ತು. ನಾನು ನನ್ನ ಮಗ ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿ ಆಗಿದ್ದೀವಿ. ಇವಾಗ ಚಪಾತಿ ಮತ್ತು ಪಲ್ಯ ಎರಡನ್ನೂ ಪ್ಲೇಟಿಗೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಪಲ್ಯ ಅಂತೂ ಖಾರವಾಗಿ ತುಂಬ ಚೆನ್ನಾಗಿ ಆಗಿತ್ತು. ಹಾಗೆ ಇಲ್ಲಿ ನಾವಿಲ್ಲಿ 2 ಚಪಾತಿಯಲ್ಲಿ ನಮ್ಮ ಟಿಫನ್ನ ಮುಗಿಸಿ ನಾನಿಲ್ಲಿ 3 ಗ್ಲಾಸ್ ನೀರನ್ನು ಕುಡಿತಾ ಇದ್ದೀನಿ. ನೀರನ್ನು ಕುಡಿದು ಮುಗಿಸಿ ಇಲ್ಲಿ ನಾನು ಸ್ವಲ್ಪ ಬಟ್ಟೆಗಳನ್ನು ಒಣಗಾಕೋದಿತ್ತು ಅಂತ ಹೇಳಿ ಬಟ್ಟೆಗಳನ್ನು ಒಣಗಾಕಿ ಗಿಡಗಳಿಗೆ ನೀರು ಹಾಕೋಣ ಅಂತ ಹೇಳಿ ಹೋದಾಗ ಇಲ್ಲಿ ನನ್ನ ಮಗ ಬಾಲ್ ತಗೊಂಡು ತುಳಸಿ ಗಿಡಕ್ಕೆ ಹೊಡೆದ್ಬಿಟ್ಟಿದ್ದಾನೆ. ತುಳಸಿ ಗಿಡ ಹಾಳಾಗಿದೆ. ಅದೇ ತಕ್ಷಣಕ್ಕೆ ನನಗೆ ಗಿಡಕ್ಕೆ ಏನು ಮಾಡ್ಬೋದು ಅಂತ ಹೇಳಿ ಒಂದು ಐಡಿಯಾ ಉಳಿಯುತ್ತೆ. ಐಡಿಯಾ ಏನು ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇದೇ ಥರ ಚಾನಲ್ನ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.